ತಮಿಳುನಾಡಿನಲ್ಲಿ ಡಿಎಂಕೆ ಪಕ್ಷ ಪ್ರಣಾಳಿಕೆಯಲ್ಲಿ ಪ್ರಕಟ ಮಾಡಿದಂತಹ ಅದೊಂದು ಅಂಶ ರಾಜ್ಯ ಕಾಂಗ್ರೆಸ್ ಅನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸಿದೆ. ಇದೇ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೇಕೆದಾಟು ಯೋಜನೆಗೆ ಡಿಎಂಕೆ ಅಡ್ಡಿ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಕೇಸ್ ಬರ್ತಾ ಇದೆ. ಕಮಿಟಿಯವರಿಗೆ ನೀರಿನ ಬಗ್ಗೆ ಎಲ್ಲವೂ ಕೂಡ ಚೆನ್ನಾಗಿ ಗೊತ್ತಿದೆ. ನಮಗೆ ನ್ಯಾಯ ಕೊಡಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪಿಸಲಾಗಿದೆ. ನಾವು ಅದಕ್ಕಾಗಿಯೇ ಹೋರಾಡ್ತಾ ಇದ್ದೇವೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರ ಸ್ಟೇಟ್ ಅವ್ರು ಮಾಡ್ಕೊಳ್ಳಿ. ನಾನು ಇರಿಗೇಷನ್ ಮಿನಿಸ್ಟರ್ ಜವಾಬ್ದಾರಿ ತೆಗೆದುಕೊಂಡಿರೋದೇ ಮೇಕೆದಾಟನ್ನ ಕಟ್ಟಲಿಕ್ಕೆ. ಅವ್ರ ಹೋರಾಟ ಅವ್ರು ಮಾಡ್ತಾರೆ. ನಮಗೆ ಕಾನೂನು ಈಗಾಗಲೇ ನಮ್ಮ ಅಥಾರಿಟಿ ಮುಂದೆ, ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಕೇಸ್ ಬರ್ತಾ ಇದೆ. ನಮಗೆ ನ್ಯಾಯ ಸಿಗ್ತದೆ. ಈಗಿರುವಂಥ ನೀರಿನ ಸಮಸ್ಯೆ ಎಲ್ಲ ಅವ್ರಿಗೆ ಅರಿವಿದೆ. ಯಾರಿಗೆ? ಕಮಿಟಿಯವ್ರಿಗೆ. ಕರ್ನಾಟಕದಲ್ಲಿರುವಂಥ ವೀಕ್ ಗೌರ್ಮೆಂಟ್, ವೀಕ್ CM, ವೀಕ್ ಗೌರ್ಮೆಂಟ್, ಈ ವೀಕನ್ನು ಉಪಯೋಗ ಮಾಡಿಕೊಂಡು INDA ಮೇನ್ ಪಾರ್ಟ್ನರ್ DMK ತನ್ನ ಮ್ಯಾನಿಫೆಸ್ಟೋದಲ್ಲಿ ಮೇಕೆದಾಟುವನ್ನು ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ, ಕರ್ನಾಟಕದಲ್ಲಿ ಏನು ಮೇಕೆದಾಟು ಯೋಜನೆ ಇದೆ ಅದನ್ನು ಯಾವುದೇ ಕಾರಣಕ್ಕೂ ಆಗಕ್ಕೆ ನಾವು ಬಿಡಲ್ಲ ಅಂತೇಳಿ ಸ್ಟೇಟ್ಮೆಂಟಲ್ಲಿ ಅವರು ಮ್ಯಾನಿಫೆಸ್ಟೋದಲ್ಲಿ ಘೋಷಣೆ ಮಾಡಿದ್ದಾರೆ. ಕರ್ನಾಟಕದಲ್ಲಿರುವಂಥ ಸರ್ಕಾರ, DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಮೇಕೆದಾಟು ಯೋಜನೆ ಬಗ್ಗೆ ನಮ್ಮ ನೀರು ನಮ್ಮ ಹಕ್ಕು ಪಾದಯಾತ್ರೆಯನ್ನು ಮಾಡಿದ್ರು. ಕೋವಿಡ್ ಟೈಮಲ್ಲಿ ಪಾದಯಾತ್ರೆ ಮಾಡೋಕ್ಕೆ ಅನುಮತಿ ಇಲ್ಲ. ಭಾಳ ಸೀರಿಯಸ್ ಇಶ್ಯೂ ಇದು. ಕರ್ನಾಟಕದ ಜ್ವಲಂತ ಸಮಸ್ಯೆ. ಬೆಂಗಳೂರಿನ ಜನತೆಗೆ ಕುಡಿಯೋ ನೀರನ್ನು ನಾವು ಕೊಡಬೇಕು. ಅದಕ್ಕೋಸ್ಕರ ಎನಿ ಕಾಸ್ಟ್ ನಮ್ಮ ಪ್ರಾಣವನ್ನು ತ್ಯಾಗ ಮಾಡೋದ್ರೂ ಕೂಡ ಕಾಂಗ್ರೆಸ್ ಪಾರ್ಟಿ ಮೇಕೆದಾಟನ್ನು ಮಾಡುತ್ತೆ. ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡ್ಕೊಂಡು ನಾವು ಮಾಡ್ತೀರಿ ಅಂದರು. ಈಗ ಅವ್ರದ್ದೇ ಪಾರ್ಟ್ನರ್, ಅವ್ರದ್ದೇ ಫ್ರೆಂಡ್